ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹಿಯನ್ನು ತಿಳ್ಕೊಳ್ಳೋಣ. ಪುಲಕ ಗಾತ್ ಹಿಯ ರಾಮು ಸಿಯ ಸಜಲ ಸರೋರುಹ ನೈನ ಕರಿ ಪ್ರನಾಮ ಮುನಿ ಮಂಡಲಿಹಿ ಬೋಲೆ ಗದಗದ ಬೈನ ಮುನಿ ಸಮಾಜು ಅರು ತೀರಥ ರಾಜು सांचिहु सपथ अघाई अकाजू येही थल जो किछु कहिय बनाई येही सम अधिक न अघ अधमाई तुम सर्वज्ञ कहूँ सति भावूँ उर अंतर जामी रघुरावूँ मोही न मातु करबत कर सोचूं नहीं दुख जिय जगु जानिहि पोचू नाहिन डरू बिगरिहि परलोकू पितहु मरन कर मोहिन सोकू सुकृत सुजस भरी भुवन सुहाये लचिमन राम सरिस सुत पाये राम बिरह तजी तनु छन भंगू भूप सोच कर कवन प्रसंगु राम लखन सिय बिनु पग पनहि ಕರಿ ಮುನಿ ಬೇಷ್ ಫಿರಹಿ ಬನಹಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಗಗನದಲ್ಲಿ ಮತ್ತು ಪ್ರಯಾಗದಲ್ಲಿ ಧನ್ಯ ಧನ್ಯ ಅಂತ ಹೇಳ್ತಾರಲ್ಲ, ಅಂದರೆ ಆಕಾಶದಲ್ಲೆಲ್ಲ ದೇವತೆಗಳು ಧನ್ಯ ಧನ್ಯ ಅಂತ ಹೇಳ್ತಿದ್ದಾರೆ, ಮತ್ತು ಪ್ರಯಾಗದಲ್ಲಿದ್ದಂಥವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಈ ಮಾತನ್ನು ಕೇಳಿ ಭರತ ರಾಮ ಪ್ರೇಮದಲ್ಲೇ ಮಗ್ನನಾಗೋಗ್ತಾನೆ. ಅವನ ಶರೀರವೆಲ್ಲ ಪುಳಕಿತವಾಗತ್ತೆ. ಹೃದಯದಲ್ಲಿ ಸೀತಾರಾಮರು ವಿರಾಜಿಸ್ತಾ ಇದ್ದಾರೆ. ಈಗ ನೋಡಿ, ಭಕ್ತಿ ಯಾರಿಗೆ ಹೆಚ್ಚಾಗ್ಬಿಡುತ್ತೋ ಅವರ ಶರೀರದಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗುತ್ತೆ. ಅವ್ರಿಗೇನೇನೋ ಆಗೋದಕ್ಕೆ ಶುರುವಾಗುತ್ತೆ. ಅದನ್ನು ಇಲ್ಲಿ ಒಂದೆರಡನ್ನ ಹೇಳ್ತಾ ಇದ್ದಾರೆ. ಶರೀರದಲ್ಲಿ ಪುಳಕಿತವಾಗೋದು. ಈಗ ನೋಡಿ, ಸಾಮಾನ್ಯವಾಗಿರುವಂಥವ್ರೇ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮಹಾಮಂಗಳಾರತಿ ಸಮಯ ಅಂತ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ದೇವರನ್ನ, ಮತ್ತು ಡೋಲು ನಗಾರಿಗಳು ಇದನ್ನೆಲ್ಲ ಬಾರಿಸ್ಕೊಂಡು ಆ ಮಂಗಳಾರತಿ ನಡೀತಾ ಇದ್ರೆ ನಮ್ಮ ಮೈಯಲ್ಲೂ ಕೂಡ ಒಂಥರ ಜುಮ್ಮಂದಂಗಾಗತ್ತೆ. ಮೈ ಪುಳಕಿತವಾಗೋದು ಅಂದರೆ ನಮಗೆ ಗೊತ್ತಿಲ್ಲದೇ ಅದಾಗುತ್ತೆ ನೋಡಿ. ಆ ರೀತಿ ಪಾಸಿಟಿವ್ ವೈಬ್ರೇಷನ್ ಆ ಥರ ಆಗುತ್ತೆ. ಆ ಪ್ರೀತಿ ಅನ್ನೋದು, ಭಗವಂತನ ಪ್ರೀತಿಯನ್ನು ಆ ಭರತನಲ್ಲಿ ತುಂಬಿಕೊಂಡಿದೆ. ಅವನ ಶರೀರದಲ್ಲಿ ಬೇಕಾದಷ್ಟು ಅನುಭವಗಳಾಗುತ್ತೆ. ಅದರಲ್ಲಿ ಶರೀರ ಪುಳಕಿತವಾಗುತ್ತೆ. ಹೃದಯದಲ್ಲಿ ಸೀತಾರಾಮರು ವಿರಾಜಿಸ್ತಾ ಇದ್ದಾರೆ. ಕಮಲಗಳಂತಿರುವಂತಹ ಕಣ್ಣುಗಳಲ್ಲಿ ಏನಾಗುತ್ತೆ, ಪ್ರೇಮಾಶ್ರುಗಳು ತುಂಬಿ ಬರ್ತಾ ಇದೆ. ನಮಗೆ ಗೊತ್ತಿಲ್ಲದೇ ವಿತೌಟ್ ರೀಸನ್ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತಂದರೆ ಅದು ಭಗವಂತನನ್ನು ನೆನಪಿಸ್ಕೊಳ್ತೀವಲ್ಲ, ಅಂದರೆ ಹೃದಯದಿಂದ ಆತ್ಮದಿಂದ ಪರಮಾತ್ಮನನ್ನು ನೆನೆಸ್ಕೊಳ್ಳೋದು ಅಂತ ಹೇಳ್ತೀವಲ್ವ, ಆಗ ಮಾತ್ರ ಆಗುವಂಥದ್ದು ಇದು. ಸಾಮಾನ್ಯವಾಗಿ ಸುಮ್ಮನೆ ಕಣ್ಣೀರು ಯಾರೂ ಹಾಕೋದಕ್ಕಾಗೋದಿಲ್ಲ. ಅದು ಯಾವುದಾದ್ರೂ ಒಂದು ರೀಸನ್ ಇರುತ್ತೆ. ಸಂತೋಷಕ್ಕಿರುತ್ತೆ, ದುಃಖಕ್ಕಿರುತ್ತೆ, ಅಥವಾ ಯಾರನ್ನೋ ನೆನೆಸ್ಕೊಂಡೋ ಯಾರನ್ನೋ ಬೈಕೊಂಡೋ ಏನೋ ಮಾಡ್ತಿರ್ತೀವಿ. ಆದರೆ ವಿತೌಟ್ ರೀಸನ್ ಕಣ್ಣಲ್ಲಿ ನೀರು ಬರುತ್ತಲ್ಲ, ಅದು ಆಧ್ಯಾತ್ಮಿಕದಿಂದ ಬರೋದಕ್ಕೆ ಮಾತ್ರ ಸಾಧ್ಯ. ಅಂದರೆ ಆ ಭಗವಂತನ ಪ್ರೀತಿ ನಮ್ಮಲ್ಲಿ ಹೆಚ್ಚಾಗ್ತಾ ಹೋದಾಗ ಅದೆಲ್ಲ ಬರುತ್ತೆ. ಭರತನು ಮುನಿಮಂಡಳಿಗೆ ಮಣಿದು ಗದ್ಗದ ಸ್ವರದಿಂದ ಈ ರೀತಿ ಹೇಳ್ತಾನೆ. ಅಂದರೆ ಅವರೆಲ್ಲ ಮಾತಾಡ್ತಾ ಇರೋದು ಮತ್ತು ಅವ್ರು ಕೊಡ್ತಾ ಇರುವಂತಹ ಒಂದು ಇಂಪಾರ್ಟೆನ್ಸ್ ಇದೆಯಲ್ಲ ನನಗೆ, ಅದನ್ನು ನೋಡಿ ಅವನು ತುಂಬಾ ಗದ್ಗದವಾದ ಸ್ವರ ಅಂತಂದರೆ ಏನು, ಸಂತೋಷ, ಆನಂದ, ದುಃಖ ಎಲ್ಲ ಆಗ್ತಾ ಇರುತ್ತಲ್ಲ, ಅಂಥ ಒಂದು ತುಂಬಿದ ಕಂಠದಿಂದ ಅವನು ಹೇಳ್ತಾನೆ. ಇಲ್ಲಿ ಮುನಿಗಳ ಸಮಾಜ ಇದೆ, ತೀರ್ಥರಾಜ ಇದ್ದಾನೆ. ಇಲ್ಲಿ ಪ್ರತಿಜ್ಞಾಪೂರ್ವಕವಾಗಿ ಸತ್ಯವನ್ನು ಪ್ರಸ್ತಾವನೆ ಮಾಡೋದು ನಿಷ್ಪ್ರಯೋಜಕ. ಅಂದರೆ ಇಲ್ಲಿ ನಿಜ ಪ್ರತಿಜ್ಞೆ ಮಾಡುವಂಥ ಅಗತ್ಯ ಇಲ್ಲ. ಅಂದರೆ ಏನು, ಆ ತೀರ್ಥರಾಜಕ್ಕೆ ಹೋಗೋದಕ್ಕೆ ಯೋಗ್ಯತೆ ಬರದೆ ಯಾರು ನಿಜ ಹೇಳ್ತಾರೋ ಅಂಥವ್ರಿಗೆ ಮಾತ್ರನೇ ಯೋಗ್ಯತೆ. ಅಲ್ಲಿ ನಾವು ಇಲ್ಲಿ ಪ್ರತಿಜ್ಞೆ ಮಾಡಿ ನಾನು ಸತ್ಯವನ್ನೇ ಹೇಳ್ತೀನಿ ಅಂತ ಹೇಳುವಂಥ ನೆಸೆಸಿಟಿ ಇಲ್ಲ. ಅಂದರೆ ಅಲ್ಲಿ ನಿಜ ಪ್ರತಿಜ್ಞೆ ಮಾಡುವಂಥ ಅಗತ್ಯ ಇಲ್ಲ. ಅಲ್ಲಿರೋದೇ ಒಂದು ಪ್ರತಿಜ್ಞೆ ಅನ್ನೋದು. ಇಂಥ ಒಂದು ಸ್ಥಳದಲ್ಲಿ ಏನಾದರೂ ಒಂದು ಕೃತಕವಾದಂತಹ ಸುಳ್ಳನ್ನು ಹೇಳಿದ್ದೆ ಆದರೆ ಅದಕ್ಕಿಂತ ಮಿಗಿಲಾದ ಪಾಪ ನಿಶ್ಚಿತವಾಗ್ಲೂ ಕೂಡ ಬೇರೆ ಒಂದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ತಾವೆಲ್ಲ ಸರ್ವಜ್ಞರು, ಅಂದರೆ ಎಲ್ಲವನ್ನ ತಿಳಿದಿರೋರು. ಮುನಿಗಳಿಗೆ ಬೇರೆಯವರ ಮನಸ್ಸಲ್ಲಿ ಏನು ನಡೀತಾ ಇದೆ ಅಥವಾ ಇವ್ರು ಹೇಗೆ ಏನು ಎಲ್ಲ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅದಕ್ಕೆ ನೀವೆಲ್ಲ ಸರ್ವಜ್ಞರು,
ಶ್ರೀರಾಮ ಇದ್ದಾನಲ್ಲ ಅವನು ಅಂತರ್ಯಾಮಿ, ಎಲ್ಲರ ಮನಸ್ಸಲ್ಲಿ ಏನಿದೆ ಅವರ ಭಾವನೆ ಏನು ಅದನ್ನು ಗ್ರಹಿಸುವಂಥವನು. ಸೊ ನನ್ನ ತಾಯಿ ಕೈಕೇಯಿ ಇದ್ದಾಳಲ್ಲ, ಅವಳ ಒಂದು ಕೃತ್ಯದಿಂದಾಗಿ ಅವಳು ಮಾಡಿದಂಥ ಕೆಲಸ ಇದೆಯಲ್ಲ ಅದರಿಂದ ನನಗೇನು ಶೋಕ ಇಲ್ಲ, ದುಃಖ ಇಲ್ಲ, ನನಗೆ ಬೇಜಾರು ಇಲ್ಲ. ಜಗತ್ತು ಬೇಕಾದರೆ ನನ್ನನ್ನು ನೀಚ ಅಂತ ಹೇಳಬಹುದು, ಅದಕ್ಕೂ ನಾನು ಭಯ ಪಡೋದಿಲ್ಲ. ನನ್ನ ಪರಲೋಕ ಕೂಡ ಹಾಳಾಗ್ಬೋದು, ಅಂದರೆ ನಾನು ಮಾಡಿರುವಂಥ ಈ ಕೆಲಸದಿಂದ ನನ್ನ ಕುಲಕ್ಕೆ ಕಳಂಕ ಬಂದಿದೆ ಅಲ್ವಾ, ಅದರಿಂದ ನನಗೆ ಪರಲೋಕದಲ್ಲಿ ಜಾಗ ಸಿಗದೇ ಇರಬಹುದು, ಅದರ ಬಗ್ಗೆನೂ ನನಗೆ ಭಯ ಇಲ್ಲ. ತಂದೆಯ ಸಾವಿನ ಶೋಕ ಕೂಡ ನನಗಿಲ್ಲ. ಯಾಕೆ ಅಂತಂದರೆ ಅವರ ಸತ್ಕೀರ್ತಿಗಳು, ಅವ್ರು ಮಾಡಿದಂತಹ ಒಳ್ಳೊಳ್ಳೆ ಕೆಲಸಗಳು, ಅದರಿಂದ ಅವ್ರಿಗೆ ಬಂದಂತಹ ಕೀರ್ತಿ ಮತ್ತು ಅವರ ಪುಣ್ಯ ಇದೆಲ್ಲ ವಿಶ್ವವ್ಯಾಪ್ತವಾಗಿರುವಂಥದ್ದು. ಆಮೇಲೆ ಇನ್ನೊಂದು ವಿಶೇಷವಾದಂತಹ ಒಂದು ಅವರ ಕ್ವಾಲಿಟಿ ಏನು ಅಥವಾ ಅವರ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಅವರು ರಾಮ ಲಕ್ಷ್ಮಣರಂತಹ ಅನುಪಮ ಪುತ್ರರತ್ನರನ್ನು ಪಡೆದಿರುವಂತಹ ಪುಣ್ಯಾತ್ಮರು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ತನ್ನ ಹೆಸರನ್ನು ಸೇರಿಸ್ಕೋಬೋದಾಗಿತ್ತು, ಆದರೆ ಸೇರಿಸ್ತಾ ಇಲ್ಲ. ಯಾಕೆ ಅಂತಂದರೆ ರಾಮ ಲಕ್ಷ್ಮಣ ಇಬ್ಬರು ಕಾಡಿಗೆ ಹೋಗಿದಾರಲ್ಲ, ಅಂದರೆ ತಂದೆಯ ಮಾತನ್ನು ನೆರವೇರಿಸ್ಕೊಡೋದಕ್ಕೋಸ್ಕರ ಅವ್ರು ಕಾಡಿಗೆ ಹೋಗಿದ್ದಾರೆ. ಅಂತಹ ಮಕ್ಕಳನ್ನು ಪಡೆದಿದ್ದಾರೆ ಅಂತಂದಮೇಲೆ ಅವರು ಇನ್ನೆಂಥ ಪುಣ್ಯಾತ್ಮರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಶ್ರೀರಾಮಚಂದ್ರನ ವಿಯೋಗ ಬಾಧೆಯನ್ನು ಸಹಿಸ್ಕೊಳ್ಳದೆ ನೋಡಿ, ಅವನು ಬಿಟ್ಟು ಹೊಟ್ಟೋದ, ಅವನಿಂದ ನಾನು ದೂರ ಇರಬೇಕಾಗುತ್ತಲ್ಲ ಅನ್ನುವಂಥ ಆ ನೋವನ್ನು ಸಹಿಸ್ಕೊಳ್ಳೋಕ್ಕಾಗದೆ ಈ ಕ್ಷಣಭಂಗುರವಾದಂತಹ ಪಾರ್ಥಿವ ಶರೀರವನ್ನು ಬಿಟ್ಟಂಥ ಮಹಾಪುರುಷನಿಗಾಗಿ ಶೋಕ ಪಡೋದು ಸರಿಯಲ್ಲ. ಅಂದರೆ ಏನು, ಅಂಥ ಪುಣ್ಯಾತ್ಮ ಅವನಿಗೋಸ್ಕರ ಸತ್ತೋದ್ನಲ್ಲ ಅಂತ ನಾನು ಶೋಕ ಪಡೋದಿಲ್ಲ. ಯಾಕೆ ಅಂತಂದರೆ ಅವನು ಒಳ್ಳೆಯ ಸಾವನ್ನು ಪಡೆದಿದ್ದಾನೆ. ಆದರೆ ನನ್ನ ಶೋಕಕ್ಕೆ ಕಾರಣ ಏನು ಅಂತಂದರೆ ಶ್ರೀ ಸೀತಾ ರಾಮ ಲಕ್ಷ್ಮಣರು ಪಾದರಕ್ಷೆಗಳೂ ಕೂಡ ಇಲ್ಲದೆ ಮುನಿ ವೇಷದಿಂದ ಕಾಡಲ್ಲಿ ಸಂಚರಿಸ್ತಾ ಇದ್ದಾರಲ್ಲ ಅನ್ನೋದೇ ನನ್ನ ಚಿಂತೆಯ ವಿಷಯ ಅಂತ ಹೇಳ್ತಾನೆ. ಭರತನ ಚಿಂತೆಯ ವಿಷಯವನ್ನು ಇಲ್ಲಿ ತಿಳಿಸಿದ್ದಾನೆ ನೋಡಿ. ರಾಮ ಕಾಡಿಗೆ ಹೋಗಿರೋದು ಮತ್ತು ಅಲ್ಲಿ ಬರೀ ಕಾಲಲ್ಲಿ ನಡೀತಾ ಇರೋದು, ಇದು ಇವನ ಚಿಂತೆಯ ವಿಷಯ. ಅಂದರೆ ಅವನು ಎಷ್ಟು ಪ್ರೀತಿಸ್ತಾನೆ ರಾಮನನ್ನು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೋಬೇಕು. ನಾವು ಭಗವಂತನ ಹತ್ತಿರಕ್ಕೆ ಹೋಗ್ತೀವಿ, ಅಂದರೆ ದೇವಸ್ಥಾನಕ್ಕಾಗಿರ್ಬೋದು, ಎಲ್ಲಾದರೂ ತೀರ್ಥ ಸ್ಥಳಗಳಿಗಾದರೂ ಆಗಿರ್ಬೋದು ಹೋಗ್ತೀವಿ. ಆದರೆ ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀವಿ, ನಮ್ಮ ಪ್ರಾಬ್ಲಮ್ಸ್ನ, ನಮ್ಮ ದುಃಖ ನೋವುಗಳ ಪಟ್ಟಿಗಳನ್ನೇ ನಾವು ಇಡ್ತೀವಿ. ಯಾವತ್ತಾದರೂ ಭಗವಂತನ ಬಗ್ಗೆ ಯೋಚಿಸ್ತೀವಾ? ಹೇಗೆ ಅವನು ಲೀಲೆಗಳನ್ನು ಮಾಡೋದಕ್ಕೆ ಅವತರಿಸ್ತಾನಲ್ಲ, ಆಗ ಅವನು ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತಾನೆ, ಈ ರೀತಿ ಯಾವತ್ತಾದರೂ ನಾವು ಯೋಚನೆ ಮಾಡಿದ್ದೀವಾ? ಇಲ್ಲ. ನಮಗೆ ಈ ಐಹಿಕ ಆಸಕ್ತಿಯಿಂದ ಬಿಡುಗಡೆ ಸಿಕ್ಕಿದ್ರೆ ತಾನೇ, ಅಂದರೆ ಅದರಿಂದ ನಮಗೆ ಸ್ವಲ್ಪ ಸಮಯ ಸಿಕ್ಕಿದ್ರೆ ತಾನೇ ನಾವು ಏನಾದರೂ ಆ ಥರ ಯೋಚನೆ ಮಾಡೋದಕ್ಕಾಗೋದು. ಆದರೆ ನಮ್ಮ ಮೈಂಡ್ ಯಾವಾಗಲೂ ಐಹಿಕದಲ್ಲೇ ಮುಳುಗಿರುತ್ತೆ, ನಮಗೆ ಮೊದಲೇ ಸಮಯ ಇಲ್ಲ. ಇನ್ನು ಭಗವಂತ ನಮಗೋಸ್ಕರ ಈ ಐಹಿಕ ಪ್ರಪಂಚಕ್ಕೆ ಬರ್ತಾನೆ ಮತ್ತು ಅವನು ಏನೆಲ್ಲ ತೊಂದರೆ ತಗೋತಾನೆ, ನಮಗದ್ರ ಬಗ್ಗೆ ಯೋಚನೆಯೂ ಇಲ್ಲ, ಅದಕ್ಕೆ ಸಮಯನೂ ಇಲ್ಲ ಅಲ್ವಾ. ಆದರೆ ಯಾರಿಗೆ ಭಗವಂತನಲ್ಲಿ ಪ್ರೀತಿ ಇರುತ್ತೋ ಅವರು ಮಾತ್ರನೇ ಭಗವಂತನ ಬಗ್ಗೆ ಈ ರೀತಿ ಎಲ್ಲ ಯೋಚನೆ ಮಾಡೋದಕ್ಕೆ ಸಾಧ್ಯ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.